Hi everyone, my name is Chandru Ghazagina. I teach Indian economy for KS and IS aspirants. In this video, I am going to discuss what are taxes or what is tax. With that, I discuss types of taxes in India. ಅಂದರೆ ಈ ವಿಡಿಯೋದ ಮೂಲಕ ತೆರಿಗೆ ಅಂದ್ರೇನು ಅಥವಾ ತೆರಿಗೆಗಳು ಎಂದರೇನು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಭಾರತದಲ್ಲಿನ ತೆರಿಗೆಯ ವಿಧಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಹಾಗಾದರೆ ವಾಟ್ ಈಸ್ ದ ಟ್ಯಾಕ್ಸ್? ತೆರಿಗೆ ಎಂದರೇನು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎ ಪಾರ್ಟ್ ಆಫ್ ಮೈ ಇನ್ಕಮ್ ಈಸ್ ಟ್ಯಾಕ್ಸ್. ಎ ಪಾರ್ಟ್ ಆಫ್ ಎವರಿ ಒನ್ಸ್ ಇನ್ಕಮ್ ಈಸ್ ಟ್ಯಾಕ್ಸ್. ಹಾಗಾದ್ರೆ ಇಲ್ಲಿ ನಾನು ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಐ ಆಮ್ ಅರ್ನಿಂಗ್ ಸಮ್ ಇನ್ಕಮ್, ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಆಸ್ 100. ಎಸ್, ನಾನು ಸ್ವಲ್ಪ ಆದಾಯವನ್ನು ಗಳಿಸ್ತಾ ಇದ್ದೀನಿ, ಇದನ್ನು 100 ರೂಪಾಯಿ ಅನ್ಕೊಳ್ಳೋಣ. ಹಾಗಾದ್ರೆ ಸಮ್ ಪಾರ್ಟ್ ಆಫ್ ಮೈ ಇನ್ಕಮ್ ಈಸ್ ಟ್ಯಾಕ್ಸ್, ದಟ್ ಈಸ್ 10 ರೂಪೀಸ್. ನನ್ನ ಆದಾಯದ ಒಂದು ಭಾಗ ತೆರಿಗೆ, ಅದನ್ನು 10 ರೂಪಾಯಿ ಅನ್ಕೊಳ್ಳೋಣ. ಎಕ್ಸಾಕ್ಟ್ 10 ರೂಪಾಯಿನೇ ಇರಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ವಿತ್ ಎಕ್ಸಾಂಪಲ್ಸ್. ಹಾಗಾದ್ರೆ ನನ್ನ ಆದಾಯದ ಒಂದು ಭಾಗ ಏನು? ತೆರಿಗೆ. ಇನ್ ದ ಸೇಮ್ ಸೆನ್ಸ್ ಎ ಪಾರ್ಟ್ ಆಫ್ ಎವರಿ ಒನ್ಸ್ ಇನ್ಕಮ್ ಈಸ್ ಟ್ಯಾಕ್ಸ್. ಹಾಗಾದ್ರೆ ಪ್ರತಿಯೊಬ್ಬರ ಆದಾಯದ ಒಂದು ಭಾಗ ಏನು? ಟ್ಯಾಕ್ಸು, ತೆರಿಗೆ. ದಟ್ಸ್ ಇಟ್. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಟ್ಯಾಕ್ಸ್ ಇಸ್ ಎ ಪಾರ್ಟ್ ಆಫ್ ಇನ್ಕಮ್. ಇವಾಗ ನಾನು ಆದಾಯವನ್ನು ಗಳಿಸ್ತಾ ಇದ್ದೀನಿ, ನನ್ನ ಆದಾಯದ ಒಂದು ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕು. ಪ್ರತಿಯೊಬ್ಬರು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಲ್ಲ, ಅವರು ತಮ್ಮ ಆದಾಯದ ಒಂದು ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕು. ಹಾಗಾದ್ರೆ ಪ್ರತಿಯೊಬ್ಬರು ತೆರಿಗೆಯನ್ನು ಕಟ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ಆಲ್ ದ ಟ್ಯಾಕ್ಸಸ್ ಟುಗೆದರ್ ಈಸ್ ಗವರ್ನಮೆಂಟ್ಸ್ ರೆವಿನ್ಯೂ. ಎಸ್, ಎಲ್ಲ ತೆರಿಗೆಗಳನ್ನು ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ, ಎಲ್ಲರ ತೆರಿಗೆಗಳನ್ನು ಸೇರಿಸಿದ್ವಿ ಅಂತ ತಿಳ್ಕೊಳ್ರಿ, ಅದೇ ಸರ್ಕಾರದ ಕಂದಾಯ. ಅದೇನು? ಸರ್ಕಾರದ ಕಂದಾಯ. ಇವಾಗ ಇನ್ಕಮ್ ಈಸ್ ಡಿಫ್ರೆಂಟ್, ಟ್ಯಾಕ್ಸ್ ಈಸ್ ಡಿಫ್ರೆಂಟ್, ರೆವಿನ್ಯೂ ಈಸ್ ಡಿಫ್ರೆಂಟ್. ಇನ್ಕಮ್ ಈಸ್ money earned by individuals. Tax is part of their income. Revenue is government's earning. ಸಿಂಪಲ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನೂ ನಾನು ಸಿಂಪ್ಲಿಫೈ ಮಾಡ್ತೀನಿ. ಆಲ್ ದ ಇನ್ಕಮ್ಸ್ ಟುಗೆದರ್ ಈಸ್ ನ್ಯಾಷನಲ್ ಇನ್ಕಮ್. ಎಸ್, ಎಲ್ಲರ ಆದಾಯವನ್ನು ಸೇರಿಸಿದ್ರೆ ಅದೇ ರಾಷ್ಟ್ರೀಯ ಆದಾಯ. ದಟ್ಸ್ ಇಟ್. ಇದಕ್ಕಿಂತ ಬೆಟರ್ ಹೇಳಕ್ ಸಾಧ್ಯನೇ ಇಲ್ಲ. ಎಸ್, ಅರ್ಥ ಆಗಿದೆ ಅನ್ಕೊಳ್ತೀನಿ. ಇವಾಗ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಅನ್ಕೊಳ್ತೀನಿ. ವಾಟ್ ಈಸ್ ದ ಪರ್ಪಸ್ ಆರ್ ಇಂಟೆನ್ಷನ್ ಆಫ್ ಟ್ಯಾಕ್ಸ್? ಎಸ್, ತೆರಿಗೆಯನ್ನು ವಿಧಿಸುವ ಅಥವಾ ತೆರಿಗೆಯ ಉದ್ದೇಶ ಏನು? ದ ಇಂಟೆನ್ಷನ್ ಆರ್ ಆಬ್ಜೆಕ್ಟಿವ್ ಆಫ್ ಟ್ಯಾಕ್ಸ್ ಈಸ್ ಟು ಅಚೀವ್ ಸೋಷಲಿಸಮ್. ಎಸ್, ತೆರಿಗೆಯ ಉದ್ದೇಶ ಏನು ಅಂದ್ರೆ ಸಮಾಜವಾದವನ್ನ ಸಾಧಿಸುವುದು. ಎಸ್, ಏನನ್ನ ಸಾಧಿಸಬೇಕು? ಸಮಾಜವಾದವನ್ನ ಸಾಧಿಸಬೇಕು. ಏನ್ ಸರ್ ಸಮಾಜವಾದ ಎಂದರೆ? ವಾಟ್ ಈಸ್ ಸೋಷಲಿಸಮ್? Socialism is redistribution of income, thereby reducing poverty. ಸಮಾಜವಾದ ಎಂದರೆ ಆದಾಯವನ್ನು ಮರುಹಂಚುವುದು, ಇದರ ಮೂಲಕ ಬಡತನವನ್ನು ಕಡಿಮೆ ಮಾಡುವುದು, ಬಡತನವನ್ನು ನಿವಾರಣೆ ಮಾಡುವುದು. ಹೆಂಗೆ ಸರ್? ಇವಾಗ ನೋಡ್ರಿ, ಯಾರೋ ಅಧಿಕ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಅವ್ರ ಮೇಲೆ ಆದಾಯ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದೆಮ್. ಬಂದ ಆದಾಯವನ್ನು ಸ್ಕೀಮ್ಗಳ ಮೂಲಕ, ಯೋಜನೆಗಳ ಮೂಲಕ ಸರ್ಕಾರ ಯಾರಿಗೆ ಕೊಡುತ್ತೆ? ಬಡವರಿಗೆ ಕೊಡುತ್ತೆ. ಫಾರ್ ಎಕ್ಸಾಂಪಲು, ಇವಾಗ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕೊಡ್ತಾ ಇದೆ. ಹಾಗಾದ್ರೆ ಈ 2,000 ರೂಪಾಯಿಯನ್ನ ಯಾರಿಗೆ ಕೊಡ್ತಾ ಇದ್ದಾರೆ?
BPL ಕಾರ್ಡ್ ಇರೋರಿಗೆ, ದೋಸ್ ಹೂ ಆರ್ ಹೋಲ್ಡಿಂಗ್ BPL ಕಾರ್ಡ್ಸ್ ಅಂದರೆ ಬಿಲೋ ಪಾವರ್ಟಿ ಲೈನ್, ಅವ್ರಿಗೆ ಏನನ್ನ ಕೊಡ್ತಾ ಇದ್ದಾರೆ, ಈ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಹಾಗಾದರೆ ಅಧಿಕ ಆದಾಯವನ್ನು ಗಳಿಸ್ತಾ ಇದ್ದಾರಲ್ಲ, ಅವರಿಂದ ಹಣವನ್ನು ತೆಗೆದುಕೊಂಡು ಯಾರಿಗೆ ಕೊಡ್ತಾ ಇದ್ದಾರೆ, ಬಡವರಿಗೆ ಕೊಡ್ತಾ ಇದ್ದಾರೆ. ಇದನ್ನೇ ಏನಂತ ಕರಿತೀವಿ, ರೀಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಆದಾಯದ ಮರುಹಂಚಿಕೆ. ಇದ್ರ ಮೂಲಕ ಏನನ್ನ ಕಡಿಮೆ ಮಾಡ್ಬೋದು, ಏನನ್ನ ನಿವಾರಣೆ ಮಾಡ್ಬೋದು, ಬಡತನವನ್ನು. ಎಸ್, ಫ್ರಮ್ ದಿಸ್ ಪಾವರ್ಟಿ ವಿಲ್ ಬಿ ರಿಮೂವ್ಡ್, ಪಾವರ್ಟಿ ವಿಲ್ ಬಿ ಎರಾಡಿಕ್ಟೆಡ್. ಹೌದ್ರಿ, ಈ ರೀತಿಯಾಗಿ ಬಡತನವನ್ನು ನಿರ್ಮೂಲನೆ ಮಾಡಲಾಗುತ್ತೆ. ಹೀಗೆ ನಾವು ಈ ಒಂದು ತೆರಿಗೆಯ ಉದ್ದೇಶವನ್ನು ನೋಡ್ತಾ ಬಂದ್ವಿ. ಹಾಗಾದರೆ ಸರ್, ಒಂದು ತೆರಿಗೆ ಹೆಂಗಿರಬೇಕು, ಒಂದು ತೆರಿಗೆ ಹೆಂಗಿರಬೇಕು, ಹೌ ಎ ಟ್ಯಾಕ್ಸ್ ಶುಡ್ ಬಿ, ಒಂದು ತೆರಿಗೆ ಹೆಂಗಿರಬೇಕು. ಎಸ್, ಇಲ್ಲಿ ನಮ್ಮ ಅರ್ಥಶಾಸ್ತ್ರ ಅಥವಾ ಇತಿಹಾಸವನ್ನು ನೋಡ್ತಾ ಬಂದಾಗ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಾಲರ್ಸ್ ಇನ್ ಇಂಡಿಯಾ ವಾಸ್ ಚಾಣಕ್ಯ. ಈ ಚಾಣಕ್ಯ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿಯೇ ತೆರಿಗೆ ಹೆಂಗಿರಬೇಕು ಅಂತ ಹೇಳಿದ್ದಾರೆ. ಆಸ್ ಪರ್ ಚಾಣಕ್ಯನ ಪ್ರಕಾರ ತೆರಿಗೆ ಹೆಂಗಿರಬೇಕು ಅಂದರೆ ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ದುಂಬಿ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತಿರಬೇಕು ಅಂತೆ. ಎಸ್, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ರಾಜ ಪ್ರಜೆಗಳ ಮೇಲೆ ವಿಧಿಸುವ ತೆರಿಗೆ ಹೆಂಗಿರಬೇಕು ಅಂದರೆ ದುಂಬಿ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತಿರ್ಬೇಕಂತೆ. ಅಂದರೆ ದುಂಬಿ ಹೂವಿನ ಮೇಲೆ ಕೂತ್ಕೊಂಡು ಮಕರಂದವನ್ನು ಈರ್ತಾ ಇದೆ ಅಂದರೆ ಅದು ಈರ್ಲೋ ಬೇಡವೋ ಎನ್ನುವಷ್ಟು ಸ್ವಲ್ಪ ಪ್ರಮಾಣದ ಮಕರಂದವನ್ನು ಹೀರುತ್ತಂತೆ. ಅದೇ ರೀತಿಯಾಗಿ ರಾಜ ಪ್ರಜೆಗಳ ಮೇಲೆ ವಿಧಿಸುವ ತೆರಿಗೆ ಇರಬೇಕು. ರಾಜ ಪ್ರಜೆಗಳ ಮೇಲೆ ಅಲ್ಪ ಪ್ರಮಾಣದ ತೆರಿಗೆಯನ್ನು ವಿಧಿಸಬೇಕು. ಹಾಗಾದರೆ ಮಾತ್ರ ಜನರು ತೆರಿಗೆಯನ್ನು ಕಟ್ತಾರೆ. ಇಲ್ಲ ಅಂದರೆ ಜನರು ತೆರಿಗೆ ಕಟ್ಟದೆ, ಸರ್ಕಾರಕ್ಕೆ ಕಾಣದೆ, ರಾಜನ ಕಣ್ಣಿಗೆ ಕಾಣದೆ ತಪ್ಪಿಸ್ಕೊಂಡು ತಿರುಗಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಇಟ್ ವಾಸ್ ಟೋಲ್ಡ್ ಬೈ ಚಾಣಕ್ಯ. ಇದನ್ನೇ ಇತ್ತೀಚೆಗೆ ಒಬ್ಬ ಅರ್ಥಶಾಸ್ತ್ರಜ್ಞ ಒಂದು ರೇಖೆಯ ಮೂಲಕ ತೋರಿಸಿದ್ದಾರೆ. ಎಸ್, ಆ ಒಂದು ರೇಖೆ ಯಾವುದು ಅಂತ ನೋಡ್ತಾ ಬಂದಾಗ ಲ್ಯಾಫರ್ಸ್ ಕರ್ವ್ ಅಂತ, ಲ್ಯಾಫರ್ಸ್ ಕರ್ವ್ ಅಥವಾ ಲ್ಯಾಫರ್ಸ್ ರೇಖೆ ಅಂತ. ಸೊ ಏನು ಸರ್ ಲ್ಯಾಫರ್ಸ್ ಕರ್ವ್ ಅಂದರೆ? ಲ್ಯಾಫರ್ಸ್ ಕರ್ವ್ ಇಸ್ ದ ಕರ್ವ್ ವಿಚ್ ವಾಸ್ ಗಿವನ್ ಬೈ ಎ ಫೇಮಸ್ ಎಕನಾಮಿಸ್ಟ್ ಲ್ಯಾಫರ್. ಎಸ್, ಲ್ಯಾಫರ್ ಎಂಬ ವ್ಯಕ್ತಿ ಈ ಕರ್ವನ್ನು ಕೊಟ್ಟಿದ್ದಾನೆ, ಈ ರೇಖೆಯನ್ನು ಕೊಟ್ಟಿದ್ದಾನೆ. ಹಾಗಾದರೆ ವಾಟ್ ಇಟ್ ಟೆಲ್ಸ್, ಇದು ಏನು ಹೇಳುತ್ತೆ? ಲ್ಯಾಫರ್ಸ್ ಕರ್ವ್ ಟೆಲ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಗವರ್ನಮೆಂಟ್ಸ್ ರೆವಿನ್ಯೂ ಆ್ಯಂಡ್ ಟ್ಯಾಕ್ಸ್ ರೇಟ್ಸ್. ಎಸ್, ಸರ್ಕಾರದ ಕಂದಾಯ ತೆರಿಗೆ ದರಗಳ ನಡುವಿನ ಸಂಬಂಧವನ್ನು ಇದು ಹೇಳುತ್ತೆ. ಹಾಗಾದರೆ ಇದನ್ನು ನಾನು ರೇಖೆಯ ಮೂಲಕನೇ ತೋರಿಸ್ಬಿಡ್ತೀನಿ. ಲೆಟ್ ಮಿ ಡ್ರಾ ಎ ಲೈನ್, ಲೆಟ್ ಮಿ ಡ್ರಾ ಎ ಗ್ರಾಫ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಲೈನ್ ಆಸ್ ಎಕ್ಸ್ ಲೈನ್, ಲೆಟ್ ಅಸ್ ಅಸ್ಯೂಮ್ ದಿಸ್ ಲೈನ್ ಆಸ್ ವೈ ಲೈನ್. ಹೌದ್ರಿ? ಸೊ ಹಾಗಾದರೆ ಎಕ್ಸ್ ಲೈನ್ ಇಂಡಿಕೇಟ್ಸ್ ಗವರ್ನಮೆಂಟ್ಸ್ ಇನ್ಕಮ್, ಸರ್ಕಾರದ ಆದಾಯವನ್ನು ಇದು ತೋರಿಸುತ್ತೆ. ವೈ ಲೈನ್ ಇಂಡಿಕೇಟ್ಸ್ ಟ್ಯಾಕ್ಸ್ ರೇಟ್ಸ್. ಎಸ್, ವೈ ಲೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ತೆರಿಗೆ ದರಗಳನ್ನು ಇಂಡಿಕೇಟ್ ಮಾಡುತ್ತೆ. ಇವಾಗ ಇಲ್ಲಿ ನೀಟಾಗಿ ನೋಡ್ಕೊತ ಬನ್ನಿ. ಟ್ಯಾಕ್ಸ್ ರೇಟು 10%, ಟ್ಯಾಕ್ಸ್ ರೇಟು 20%, ಟ್ಯಾಕ್ಸ್ ರೇಟು 30%, ಟ್ಯಾಕ್ಸ್ ರೇಟು 40%, ಟ್ಯಾಕ್ಸ್ ರೇಟು 50%, ಈ ಥರ ಬರ್ಕೊತ ಹೋದೆ ನಾನು. ಅದೇ ರೀತಿಯಾಗಿ ಸರ್ಕಾರದ ಆದಾಯ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, ಈ ರೀತಿಯಾಗಿ ಬರುತ್ತೆ. ಈ ಒಂದು ರೇಖೆ ಯಾವ ರೀತಿ ಆಗಿರುತ್ತೆ ಅಂದರೆ ಲ್ಯಾಫರ್ ರೇಖೆ ಯಾವ ರೀತಿ ಆಗಿರುತ್ತೆ ಅಂದರೆ ಈ ರೀತಿ ಆಗಿರುತ್ತೆ. ಸೊ ಹಾಗಾದರೆ ಇದು ಏನು ಹೇಳುತ್ತೆ? as the tax rate increases, government's revenue increases. ತೆರಿಗೆ ದರ ಹೆಚ್ಚಾದಂತೆಲ್ಲ ಸರ್ಕಾರದ ಆದಾಯ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ 10% ಟ್ಯಾಕ್ಸ್ ರೇಟ್ ಇದ್ರೆ ಸರ್ಕಾರಕ್ಕೆ ಆದಾಯ 1 ಲಕ್ಷ ಇರುತ್ತೆ. 20% ಟ್ಯಾಕ್ಸ್ ರೇಟ್ ಇದ್ರೆ ಸರ್ಕಾರಕ್ಕೆ ಆದಾಯ 7 ಲಕ್ಷ ಇರುತ್ತೆ. 30% ಟ್ಯಾಕ್ಸ್ ರೇಟ್ ಇದ್ರೆ ಸರ್ಕಾರಕ್ಕೆ ಆದಾಯ 3 ಲಕ್ಷ ಬರುತ್ತೆ.
ಅಂದರೆ ಆಸ್ ದ ಟ್ಯಾಕ್ಸ್ ರೇಟ್ ಇನ್ಕ್ರೀಸಸ್ ಗವರ್ನಮೆಂಟ್ಸ್ ರೆವಿನ್ಯೂ ಇನ್ಕ್ರೀಸಸ್. ಆದರೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ವೆನ್ ಟ್ಯಾಕ್ಸ್ ರೇಟ್ ರೀಚಸ್ ಎ ಪಾಯಿಂಟ್, ಯಾವಾಗ ತೆರಿಗೆ ದರ ಒಂದು ಹಂತವನ್ನು ಮುಟ್ಟುತ್ತಲ್ಲ, ರೀಚ್ ಆಗುತ್ತಲ್ಲ, ಆವಾಗ ಸರ್ಕಾರದ ಆದಾಯ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಇವಾಗ 35% ಇದೆ ಅಂತ ತಿಳ್ಕೊಡ್ರಿ ಟ್ಯಾಕ್ಸ್ ರೇಟು, ಅವಾಗ ಸರ್ಕಾರಕ್ಕೆ ಬರುವ ಆದಾಯ ಏನಾಯ್ತು, ಕಡಿಮೆ ಆಯ್ತು, 32 ಲಕ್ಷ ಆಯ್ತು. ಅವ 50 ಲಕ್ಷ ಇದೆ ಅಂತ ತಿಳ್ಕೊಡ್ರಿ, 50% ಇದೆ ಅಂತ ತಿಳ್ಕೊಡ್ರಿ ಟ್ಯಾಕ್ಸ್ ರೇಟು, ಅವಾಗ ಸರ್ಕಾರಕ್ಕೆ ಬರುವ ಆದಾಯ ಏನಾಗ್ತಾ ಹೋಗುತ್ತೆ, 1 ಲಕ್ಷ ಆಗ್ತಾ ಹೋಗುತ್ತೆ. ಹೆಂಗೆ ಸರ್ ಇದು? ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಗೊತ್ತಾ, ತೆರಿಗೆ ದರವನ್ನು ಹೆಚ್ಚು ಮಾಡಿದಂಗೆಲ್ಲ ಜನ ತೆರಿಗೆಯನ್ನು ಕಟ್ಟೋದನ್ನು ನಿಲ್ಲಿಸ್ಬಿಡ್ತಾರೆ. ಪೀಪಲ್ ಸ್ಟಾರ್ಟ್ ಅವಾಯ್ಡಿಂಗ್ ಪೇಯಿಂಗ್ ಟ್ಯಾಕ್ಸ್. 40% ಎಲ್ಲಿ ಕಟ್ತೀಯಾ ಸ್ವಾಮಿ, 50% ಎಲ್ಲಿಂದ ಕಟ್ತೀಯಾ ಸ್ವಾಮಿ, ಕಟ್ಟೋದೇ ಬಿಟ್ಬಿಡ್ತಾರೆ. ದೇ ಸ್ಟಾಪ್ ಪೇಯಿಂಗ್ ಟ್ಯಾಕ್ಸಸ್, ದೆನ್ ಆಟೋಮೆಟಿಕಲಿ ಗವರ್ನಮೆಂಟ್ಸ್ ರೆವಿನ್ಯೂ ಗಾನೋ ಡಿಕ್ರೀಸ್. ಎಸ್, ಹಾಗಾದರೆ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಲ್ಯಾಫರ್ಸ್ ಕರ್ವ್ ಅಂತ ಕರಿತೀವಿ. ಈ ಲ್ಯಾಫರ್ಸ್ ಕರ್ವ್ ಯಾವಾಗಲೂ ಯಾವ ಒಂದು ಶೇಪಲ್ಲಿರುತ್ತೆ ಅಂದರೆ ಟಿ ಶೇಪಲ್ಲಿರುತ್ತೆ. ಯಾವ ಶೇಪಲ್ಲಿರುತ್ತೆ? ಟಿ ಶೇಪಲ್ಲಿ ಇರುತ್ತೆ. ಲ್ಯಾಫರ್ಸ್ ಕರ್ವ್ ಈಸ್ ಆಲ್ವೇಸ್ ಇನ್ ಟಿ ಶೇಪ್. ಏನು ಹೇಳುತ್ತೆ ಅದು? ಆಸ್ ದ ಟ್ಯಾಕ್ಸ್ ರೇಟ್ ಇನ್ಕ್ರೀಸಸ್ ಗವರ್ನಮೆಂಟ್ಸ್ ರೆವೆನ್ಯೂ ಇನ್ಕ್ರೀಸಸ್. ವೆನ್ ಟ್ಯಾಕ್ಸ್ ರೇಟ್ ರೀಚಸ್ ಎ ಸ್ಯಾಚುರೇಷನ್ ಪಾಯಿಂಟ್ ಆರ್ ಮ್ಯಾಕ್ಸಿಮಮ್ ಪಾಯಿಂಟ್, then government's income or revenue gonna decrease because people start avoiding paying taxes. That's it. ಇದನ್ನೇ ನಾವು ಲ್ಯಾಫರ್ ರೇಖೆ, ಲ್ಯಾಫರ್ ಕರ್ವ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ಸಿಂಪಲ್ ಥಿಂಗ್ಸ್. ಎಸ್, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಲೆಟ್ ಅಸ್ ಲುಕ್ ಇನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಹಾಗಾದರೆ ಇವಾಗ ಟ್ಯಾಕ್ಸಲ್ಲಿ ಟೈಪ್ ಬರುತ್ತೆ, ಟೈಪ್ಸ್ ಆಫ್ ಟ್ಯಾಕ್ಸಸ್, ತೆರಿಗೆಯ ವಿಧಗಳು. ಇಫ್ ವಿ ಲುಕ್ ಇನ್ ಟು ಟೈಪ್ಸ್ ಆಫ್ ಟ್ಯಾಕ್ಸಸ್, ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸಸ್, and another one is indirect taxes. ಎಸ್, ತೆರಿಗೆಯಲ್ಲಿ ಎಷ್ಟು ವಿಧಗಳು ಅಂದರೆ 2 ವಿಧಗಳು. ಒಂದು ಪ್ರತ್ಯಕ್ಷ ತೆರಿಗೆಗಳು, ಇನ್ನೊಂದು ಪರೋಕ್ಷ ತೆರಿಗೆಗಳು. ವಾಟ್ ಈಸ್ ದ ಡಿಫ್ರೆನ್ಸ್? ಸಿಂಪಲ್ ಆಗಿ ತಿಳ್ಕೊಡ್ರಿ. ಡೈರೆಕ್ಟ್ ಟ್ಯಾಕ್ಸ್ ಇಸ್ ದ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಡಿವಿಜುವಲ್ ಇನ್ಕಮ್, ಅಂದರೆ ವೈಯಕ್ತಿಕ ಆದಾಯದ ಮೇಲೆ ಇದನ್ನು ವಿಧಿಸಲಾಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಆರ್ ಬರ್ಡನ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಟು ಅದರ್ಸ್, ಇಟ್ ವಿಲ್ ಬಿ ಕ್ಯಾರಿಡ್ ಬೈ ಇಂಡಿವಿಜುವಲ್. ಅಂದರೆ ನೇರ ತೆರಿಗೆಯ ಭಾರವನ್ನು, ನೇರ ತೆರಿಗೆಯ ಬರ್ಡನನ್ನು ಇನ್ನೊಬ್ಬರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಯಾರ ಮೇಲೆ ವಿಧಿಸ್ತಾರಲ್ಲ ಅವರೇ ಆ ಬರ್ಡನನ್ನು ಕ್ಯಾರಿ ಮಾಡಬೇಕು. ಇದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟನ್ನು ಹೇಳೋದಾದರೆ, ಡೈರೆಕ್ಟ್ ಟ್ಯಾಕ್ಸ್ ಆರ್ ಬಿಸ್ನೆಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ will be taken place directly between government and taxpayer. ಅಂದರೆ ನೇರ ತೆರಿಗೆಯ ವ್ಯವಹಾರ ನೇರವಾಗಿ ಯಾರ ಮಧ್ಯೆ ನಡೆಯುತ್ತೆ ಅಂದರೆ ತೆರಿಗೆ ಸಂದಾಯ ಮಾಡುವವನು ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತೆ. ಇಟ್ ಮೀನ್ಸ್ ದೇರ್ ವಿಲ್ ಬಿ ನೋ ಮೀಡಿಯೇಟರ್ಸ್ ಬಿಟ್ವೀನ್ ಟ್ಯಾಕ್ಸ್ ಪೇಯರ್ ಆ್ಯಂಡ್ ಗವರ್ನಮೆಂಟ್. ತೆರಿಗೆ ಕಟ್ಟುವವನ ಮತ್ತು ಸರ್ಕಾರದ ಮಧ್ಯೆ ಯಾವುದೇ ರೀತಿಯಾದ ಮಧ್ಯವರ್ತಿ ಇರಲ್ಲ, ದಲ್ಲಾಳಿ ಇರಲ್ಲ. ದ ಬಿಸ್ನೆಸ್ ಟೇಕ್ಸ್ ಪ್ಲೇಸ್ ಡೈರೆಕ್ಟ್ಲಿ ಬಿಟ್ವೀನ್ ಟ್ಯಾಕ್ಸ್ ಪೇಯರ್ ಆ್ಯಂಡ್ ಗವರ್ನಮೆಂಟ್. ದಟ್ಸ್ ಇಟ್. ಇದನ್ನೇ ನಾವು ನೇರ ತೆರಿಗೆ ಅಂತ ಕರಿತೀವಿ. ಇನ್ನು ಪರೋಕ್ಷ ತೆರಿಗೆ ಅಂದ್ರೆ ಏನು? ವಾಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್? ದ ಬರ್ಡನ್ ಆಫ್ ಟ್ಯಾಕ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಅದರ್ಸ್. ಅಂದರೆ ತೆರಿಗೆಯ ಭಾರವನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದು. ಅಂತಹ ತೆರಿಗೆಯನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟ್ಯಾಕ್ಸಸ್ ವಿಚ್ ವಿಲ್ ಬಿ ಇಂಪೋಸ್ಡ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ ದ ಬಿಸ್ನೆಸ್ ಆಫ್ indirect taxes there will be mediators between government and taxpayers. ಅಂದರೆ ಸರ್ಕಾರ ಮತ್ತು ತೆರಿಗೆ ಸಂದಾಯ ಮಾಡುವವರ ಮಧ್ಯೆ ಯಾರು ಇರ್ತಾರೆ ಅಂದರೆ ದಲ್ಲಾಳಿ, ಮಧ್ಯವರ್ತಿ ಇರ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು
ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೊಂಡೆ ಅಂತ ತಿಳ್ಕೊಳ್ರಿ, ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀನಿ, ಟ್ಯಾಕ್ಸ್ ಕಟ್ತೀನಿ, ಇಂಡೈರೆಕ್ಟ್ ಟ್ಯಾಕ್ಸನ್ನು. ಹಾಗಾದರೆ ನಾನು ಕಟ್ಟುತ್ತಿರುವ ಇಂಡೈರೆಕ್ಟ್ ಟ್ಯಾಕ್ಸು ನೇರವಾಗಿ ಸರ್ಕಾರಕ್ಕೆ ಕಟ್ತಾ ಇದ್ದೀನಾ? ಇಲ್ಲ, ಯಾರೋ ಒಬ್ಬ ಮಧ್ಯವರ್ತಿಗೆ ಕಟ್ತಾ ಇದ್ದೀನಿ. ಐ ಆಮ್ ಪೇಯಿಂಗ್ ಟು ಎ ಮೀಡಿಯೇಟರ್. ದಟ್ ಮೀಡಿಯೇಟರ್ ಏನು ಮಾಡ್ತಾನೆ? ಸರ್ಕಾರಕ್ಕೆ ತೊಗೊಂಡು ಕೊಡ್ತಾನೆ. ಸೊ ಹಾಗಾಗಿ ಇದನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಹೀಗೆ ನಾವು ಏನು ಮಾಡ್ಬೋದು ಅಂದರೆ ಡಿಫರ್ ಮಾಡಬಹುದು. ಹಾಗಾದರೆ ಈ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಬರುವ ಒಂದು ಪ್ರಮುಖ ತೆರಿಗೆ ಯಾವುದಂದರೆ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ. ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್? ಆದಾಯ ತೆರಿಗೆ ಎಂದರೇನು? ಸಿಂಪಲ್ ಆಗಿ ನೋಡ್ಕೊಡ್ರಿ, ಇಲ್ಲಿ ಡೆಫಿನಿಷನ್ ಇಲ್ಲ. ಇದನ್ನ ಯಾರ ಮೇಲೆ ವಿಧಿಸ್ತಾರೆ ಅಂತ ನೋಡಿದ್ರೆ ಅದೇ ಏನು ಅಂದರೆ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ವಿಲ್ ಬಿ ಇಂಪೋಸ್ಡ್ ಆನ್ 3 ಥಿಂಗ್ಸ್. 3 ವಿಷಯಗಳ ಮೇಲೆ ಅಥವಾ 3 ಸಬ್ಜೆಕ್ಟ್ಗಳ ಮೇಲೆ ಇದನ್ನು ವಿಧಿಸಲಾಗುತ್ತೆ. ಯಾವ್ಯಾವ ಸರ್ ಆ ವಿಷಯಗಳು? ಒಂದು ನೋಡ್ಕೊಳ್ರಿ, ಆನ್ಯುವಲ್ ಇನ್ಕಮ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ. ಆನ್ಯುವಲ್ ಇನ್ಕಮ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬದ ವಾರ್ಷಿಕ ಆದಾಯ. 3 ಪ್ರಾಫಿಟ್ ಅರ್ನ್ಡ್ ಬೈ ನಾನ್ ರಿಜಿಸ್ಟರ್ಡ್ ಕಂಪನಿ. ಇವಾಗ ನಮ್ಮಲ್ಲಿ ಒಂದು ಆಕ್ಟ್ ಇದೆ, ಕಂಪನಿ ಆಕ್ಟ್ 1956. ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ಕಂಪನಿ ಆಕ್ಟ್ 1956 ಆರ್ ರಿಜಿಸ್ಟರ್ಡ್ ಕಂಪನೀಸ್. ಕಂಪನೀಸ್ ವಿಚ್ ಆರ್ ನಾಟ್ ರಿಜಿಸ್ಟರ್ಡ್ ಅಂಡರ್ ಕಂಪನಿ ಆಕ್ಟ್ 1956 ಆರ್ ನಾನ್ ರಿಜಿಸ್ಟರ್ಡ್ ಕಂಪನೀಸ್. ಎಸ್, ಹಾಗಾದ್ರೆ ನೋಂದಣಿಯಾಗದ ಕಂಪನಿಗಳು ಗಳಿಸುವ ಲಾಭದ ಮೇಲೆ ಕೆಲವು ಪುಸ್ತಕಗಳಲ್ಲಿ ಇನ್ಕಮ್ ಅಂತ ಕೊಟ್ಟಿದ್ದಾರೆ, ಇನ್ಕಮ್ ಅಲ್ಲ, ಲಾಭ. ಹಾಗಾದ್ರೆ ಈ 3 ವಿಷಯಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಆದಾಯ ತೆರಿಗೆ ಅಂತ ಕರಿತೀವಿ. ಎಸ್, ಟ್ಯಾಕ್ಸ್ ವಿಚ್ ವಿಲ್ ಬಿ ಇಂಪೋಸ್ಡ್ ಆನ್ ದೀಸ್ 3 ಥಿಂಗ್ಸ್ ಈಸ್ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್. ಸರ್, ಹಾಗಾದ್ರೆ ಇಲ್ಲಿ ಒಂದೊಂದೇ ನಾನು ಅರ್ಥ ಮಾಡಿಸ್ತಾ ಬರ್ತೀನಿ. ಏನು ಸರ್ ಆನ್ಯುವಲ್ ಇನ್ಕಮ್ ಆಫ್ ಎ ಪರ್ಸನ್? ಇವಾಗ ನಾನೊಬ್ಬ ಸರ್ಕಾರಿ ನೌಕರ ಇದ್ದೀನಿ ಅಥವಾ ನಾನೊಬ್ಬ ಖಾಸಗಿ ನೌಕರ ಇದ್ದೀನಿ. ನನಗೆ ಮಂತ್ಲಿ ಸ್ಯಾಲ್ರಿ ಬರುತ್ತಲ್ಲ, ಒಂದು ವರ್ಷಕ್ಕೆ ಇಂತಿಷ್ಟು ಅಂತ ಸ್ಯಾಲ್ರಿ ಬರುತ್ತಲ್ಲ, ಆ ಸ್ಯಾಲ್ರಿಯ ಮೇಲೆ ಏನನ್ನ ವಿಧಿಸ್ತಾರೆ ಅಂದರೆ ಇನ್ಕಮ್ ಟ್ಯಾಕ್ಸನ್ನು ವಿಧಿಸ್ತಾರೆ. ಅದನ್ನೇ ನಾವು ಆ ರೀತಿಯಾದ ಇನ್ಕಮನ್ನು ಆ್ಯನ್ಯುವಲ್ ಇನ್ಕಮ್ ಆಫ್ ಎ ಪರ್ಸನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು, ಇವಾಗ ಒಬ್ಬ ಸರ್ಕಾರಿ ನೌಕರ ಇದ್ದಾನ, ಅವನದು ಸರ್ಕಾರಿ ನೌಕರ ಬೇಡ, ಕಾರ್ಪೊರೇಟ್ ಎಂಪ್ಲಾಯ್ ಇದ್ದಾನೆ, ಒಬ್ಬ ಪ್ರೈವೇಟ್ ಎಂಪ್ಲಾಯ್ ಇದ್ದಾನೆ, ಅವನಿಗೆ ಒಂದು ವರ್ಷಕ್ಕೆ 15 ಲಕ್ಷ ಪ್ಯಾಕೇಜ್ ಇದೆ, ಅವನ ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾನೆ ಅಂತ ತಿಳ್ಕೊಳ್ರಿ, ಅವನಿಗೂ ಒಂದು ವರ್ಷಕ್ಕೆ 13 ಲಕ್ಷ ಆದಾಯ ಇದೆ ಅಂತ ತಿಳ್ಕೊಳ್ರಿ, ಅವ್ರ ಮೇಲೆ ಕೂಡ ಏನನ್ನು ವಿಧಿಸ್ತಾರೆ? ಇನ್ಕಮ್ ಟ್ಯಾಕ್ಸನ್ನು ವಿಧಿಸ್ತಾರೆ. ಸೊ ಒಂದು ವಿಚಾರ ಗೊತ್ತಾಯಿತು, ಆನ್ಯುವಲ್ ಇನ್ಕಮ್ ಆಫ್ ಪರ್ಸನ್. ನೆಕ್ಸ್ಟ್ ನೋಡ್ರಿ, ಆನ್ಯುವಲ್ ಇನ್ಕಮ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬಗಳು ಗಳಿಸುವ ವಾರ್ಷಿಕ ಆದಾಯ. ನೋಡಿ, ಇಫ್ ವಿ ಲುಕ್ ಇಂಟು ಎಕನಾಮಿಕ್ಸ್, ಇಟ್ ಡಿಡಂಟ್ ಡಿಫೈನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಅಂದರೆ ಅವಿಭಕ್ತ ಕುಟುಂಬ, ಹಿಂದೂ ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ ನಮ್ಮ ಅರ್ಥಶಾಸ್ತ್ರ ವ್ಯಾಖ್ಯಾನವನ್ನು ನೀಡಿಲ್ಲ. ಇನ್ಸ್ಟೆಡ್, ಇಫ್ ವಿ ಲುಕ್ ಇಂಟು ಅವರ್ ಸೋಷಿಯಲ್ ಸಿಸ್ಟಮ್ ಆರ್ ಏನ್ಷಿಯಂಟ್ ಸೊಸೈಟಿ, ನಮ್ಮ ಪ್ರಾಚೀನ ಸಮಾಜವನ್ನು ನೋಡ್ತಾ ಬಂದಾಗ, ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡ್ತಾ ಬಂದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ. ಎಸ್, ಅವಿಭಕ್ತ ಕುಟುಂಬಗಳು ಕೂಡ ಆದಾಯವನ್ನು ಗಳಿಸ್ತಾ ಇರ್ತಾವಲ್ಲ, ಆ ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ವಿಧಿಸ್ತಾರೆ. ಅದನ್ನು ಬಿಟ್ಟರೆ ನೋಂದಣಿಯಾಗದ ಕಂಪನಿಗಳು ಲಾಭವನ್ನು ಗಳಿಸ್ತಾ ಇರ್ತಾವಲ್ಲ, ಆ ಲಾಭದ ಮೇಲೆ ಈ ಒಂದು ಆದಾಯ ತೆರಿಗೆಯನ್ನು ವಿಧಿಸಲಾಗುತ್ತೆ. ಎಸ್, ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಹಾಗಾದರೆ ಟ್ಯಾಕ್ಸ್ ಇಂಪೋಸ್ಡ್ ಆನ್ ದೀಸ್ 3 ಥಿಂಗ್ಸ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಟ್ಯಾಕ್ಸ್. ಕ್ಲಿಯರ್ ಆಯ್ತಾ? ಹಾಗಾದರೆ who introduced income tax in India?
ಭಾರತದಲ್ಲಿ ಭಾರತದಲ್ಲಿ ಆದಾಯ ತೆರಿಗೆಯನ್ನ ಪರಿಚಯಿಸಿದ್ದು ಯಾರು? ಎಸ್, ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಬ್ರಿಟಿಷರ್ಸ್. ಅದರಲ್ಲೂ ಇಬ್ಬರು ಪ್ರಮುಖ ಬ್ರಿಟಿಷರು ಭಾರತಕ್ಕೆ ಬಂದಿರ್ತಾರೆ. ಒಬ್ನು ಯಾರು ಅಂದ್ರೆ ಜೇಮ್ಸ್ ವಿಲ್ಸನ್, ಇನ್ನೊಬ್ನು ಯಾರು ಅಂದ್ರೆ ಸ್ಯಾಮುವೆಲ್ ಲ್ಯಾಂಗ್ ಅಂತ. ಒನ್ ವಾಸ್ ಜೇಮ್ಸ್ ವಿಲ್ಸನ್ ಅಂಡ್ ಅನದರ್ ಒನ್ ವಾಸ್ ಸ್ಯಾಮುವೆಲ್ ಲ್ಯಾಂಗ್. ಇವರು ಭಾರತಕ್ಕೆ ಏನಕ್ಕೆ ಬಂದಿದ್ರು ನೋಡಿ. ಇನ್ 1857 ಸಿಪಾಯಿ ಮ್ಯೂಟಿನಿ ವಾಸ್ ಹ್ಯಾಪೆಂಡ್. 1857ರಲ್ಲಿ ಸಿಪಾಯಿ ದಂಗೆ ಆಯಿತು. ಈ ದಂಗೆಯಲ್ಲಿ ಯಾರಿಗೆ ಅಪಾರವಾದ ನಷ್ಟ ಉಂಟಾಗಿತ್ತು ಅಂದ್ರೆ ಬ್ರಿಟಿಷರಿಗೆ. ಬ್ರಿಟಿಷರ್ಸ್ ಫೇಸ್ಡ್ ಸಿವಿಯರ್ ಲಾಸ್. ಯಾಕೆ ನೋಡ್ರಿ, ಸಿಪಾಯಿ ದಂಗೆಯಲ್ಲಿ ಎಲ್ಲಾ ಭಾರತೀಯರು ದಂಗೆ ಎದ್ದಿದ್ರು. ಮತ್ತೆ ದಂಗೆಯನ್ನ ಹತ್ತಿಕ್ಕಬೇಕು ಅಂತ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ವಿದೇಶಗಳಿಂದ ಆಧುನಿಕ ಯುದ್ಧೋಪಕರಣಗಳನ್ನ ಮತ್ತು ಸೈನಿಕರನ್ನ ಕರೆಸಿದ್ರು. ಒಬ್ವಿಯಸ್ಲಿ ದಂಗೆಯನ್ನ ಹತ್ತಿಕ್ಕುವಲ್ಲಿ ಅವರು ಯಶಸ್ವಿ ಆದ್ರು. ದೇ ಸಕ್ಸೀಡೆಡ್ ಇನ್ ಸಪ್ರೆಸ್ಸಿಂಗ್ ದ ರೆಬಿಲಿಯನ್, ದ ಮ್ಯೂಟಿನಿ. ಆದರೆ ಇವ್ರಿಗೆ ಏನಾಯ್ತು ಅಂದ್ರೆ ಬ್ರಿಟಿಷರಿಗೆ ನಷ್ಟ ಆಗ್ಬಿಡ್ತು. ಯಾಕಂದ್ರೆ ವಿದೇಶಗಳಿಂದ ಯುದ್ಧೋಪಕರಣಗಳನ್ನ ತರಿಸಿದ್ರು, ಸೈನಿಕರನ್ನ ಕರೆಸಿದ್ರಲ್ಲ, ಅದಕ್ಕೆ ಪೇ ಮಾಡಿ ಅವ್ರಿಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ನಷ್ಟ ಆಗ್ಬಿಟ್ಟಿತ್ತು. ಸೊ ದಟ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಟ್ ದಟ್ ಟೈಮ್ ವಾಸ್ ಲಾರ್ಡ್ ಕ್ಯಾನಿಂಗ್. ಆ ಸಂದರ್ಭದ ಭಾರತದ ಗವರ್ನರ್ ಜನರಲ್ ಯಾರು ಅಂದ್ರೆ ಲಾರ್ಡ್ ಕ್ಯಾನಿಂಗು ಈ ಇಬ್ಬರು ಬ್ರಿಟಿಷ್ ಆರ್ಥಿಕ ತಜ್ಞರನ್ನ ಭಾರತಕ್ಕೆ ಕರೆಸ್ತಾನೆ. ನೋಡಪ್ಪ, ಸ್ಯಾಮುವೆಲ್ ಲ್ಯಾಂಗ್, ಜೇಮ್ಸ್ ವಿಲ್ಸನ್, ನಮಗೆ ನಷ್ಟ ಆಗಿದೆ, ಆ ನಷ್ಟವನ್ನು ನಾವು ತುಂಬಿಕೊಳ್ಳಬೇಕು. ಏನು ಮಾಡಿದ್ರೆ ನಷ್ಟವನ್ನ ತುಂಬ್ಕೋಬಹುದು, ಸ್ವಲ್ಪ ಐಡಿಯಾ ಕೊಡು. ಅವಾಗ ಇವರಿಬ್ರು ಏನ್ ಮಾಡ್ತಾರಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪರಿಚಯಿಸ್ತಾರೆ, ಆದಾಯ ತೆರಿಗೆಯನ್ನ ಪರಿಚಯಿಸ್ತಾರೆ. ನೋಡಿ, ಹಿಂಗೆ ಆದಾಯ ತೆರಿಗೆ ಅಂತ ಇದೆ. ಇದನ್ನ ನೀವು ಜನರ ಮೇಲೆ ಇಂಪೋಸ್ ಮಾಡಿದ್ರೆ, ಹೇರಿದ್ರೆ, ಇದರಿಂದ ನಿಮ್ಗೆ ಹೆಚ್ಚಿನ ಆದಾಯ ಬರುತ್ತೆ. ಆವಾಗ ನಿಮ್ಮ ನಷ್ಟ ಏನಾಗುತ್ತೆ, ಮೇಕಪ್ ಆಗುತ್ತೆ. ಸೊ ದಟ್ ದ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಜೇಮ್ಸ್ ವಿಲ್ಸನ್ ಅಂಡ್ ಸ್ಯಾಮುವೆಲ್ ಲ್ಯಾಂಗ್ ಆನ್ 24th July 1860. ಎಸ್, ಜುಲೈ 24, 1860ರಲ್ಲಿ ಇವ್ರು ಏನನ್ನ ಪರಿಚಯಿಸಿದ್ರು, ಆದಾಯ ತೆರಿಗೆನ. ಸೊ ದಟ್ 24th July ಈಸ್ ಅಬ್ಸರ್ವ್ಡ್ ಆಸ್ ಇನ್ಕಮ್ ಟ್ಯಾಕ್ಸ್ ಡೇ. ಜುಲೈ 24 ಆದಾಯ ತೆರಿಗೆ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಯಾಕೆ? ಇದೇ ಒಂದು ಕಾರಣಕ್ಕೋಸ್ಕರ. ಕ್ಲಿಯರ್ ಆಗಿದೆನಾ? ಹಾಗಾದ್ರೆ ಅವಾಗ ಪರಿಚಯಿಸಿದ ಆದಾಯ ತೆರಿಗೆ ಇವಾಗ್ಲೂ ಕೂಡ ಇದೆ. ಇವಾಗೇನ್ ಆದಾಯ ತೆರಿಗೆ ನಾವು ವಿಧಿಸ್ತಾರಲ್ಲ, ಅದನ್ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಆದಾಯ ತೆರಿಗೆ ಕಾಯ್ದೆ 1961 ಎಂಬ ಕಾಯ್ದೆಯ ಮೂಲಕ ವಿಧಿಸ್ತಾರೆ. ಕ್ಲಿಯರ್ ಆಯ್ತಾ? ಸೊ ಹಿಂಗೆ ನಾವು ಆದಾಯ ತೆರಿಗೆ ಅಂದ್ರೆ ಏನು ಅಂತ ನೋಡ್ತಾ ಬಂದ್ವಿ. ಸರ್, ಹಾಗಾದ್ರೆ ಆದಾಯ ತೆರಿಗೆಯನ್ನ ಪ್ರತಿಯೊಬ್ಬರು ಪೇ ಮಾಡ್ಬೇಕಾ? ಶುಡ್ ಎವ್ರಿ ಒನ್ ಬಿ ಪೇಡ್? ಏನು ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆನ ಪ್ರತಿಯೊಬ್ಬರು ಪೇ ಮಾಡ್ಬೇಕಾ? ನೋ. ಇಲ್ಲಿ ಆದಾಯ ತೆರಿಗೆಯನ್ನ ಯಾರು ಪೇ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರತಿ ವರ್ಷದ ಬಜೆಟ್ನಲ್ಲಿ ಸ್ಲ್ಯಾಬ್ಸ್ಗಳನ್ನ ಪರಿಚಯಿಸ್ತಾ ಬರ್ತಾರೆ. ಸ್ಲ್ಯಾಬ್ಸ್ ವಿಲ್ ಬಿ ಇಂಟ್ರಡ್ಯೂಸ್ಡ್ ಇನ್ ಎವ್ರಿ ಇಯರ್. ಹಾಗಾದ್ರೆ ಏನ್ ಸರ್ ಸ್ಲ್ಯಾಬ್ಸ್ ಅಂದ್ರೆ? ಹಾಗಾದ್ರೆ ಮೊನ್ನೆ ತಾನೇ ಬಜೆಟ್ ಆಯ್ತು, ಆ ಬಜೆಟ್ ಅಲ್ಲಿ ಸ್ಲ್ಯಾಬ್ಸ್ ಅನ್ನ ಪರಿಚಯಿಸಿದ್ರು. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ 2026-27 ಅಂತ ಕರಿತೀವಿ. ಆದಾಯ ತೆರಿಗೆ ಸ್ಲ್ಯಾಬು 2026-27. ಯಾರ ಆದಾಯ 0ಇಂದ 4 ಲಕ್ಷ ಇದೆಯಲ್ಲ, ಅವರು ತೆರಿಗೆಯನ್ನ ಕಟ್ಟುವಂತಿಲ್ಲ. ಯಾರ ಆದಾಯ 4ರಿಂದ 8 ಲಕ್ಷ ಇದೆಯಲ್ಲ, ಅವರು 5% ತೆರಿಗೆಯನ್ನ ಕಟ್ಟಬೇಕು. ಯಾರ ಆದಾಯ 8ರಿಂದ 12 ಲಕ್ಷ ಇದೆಯಲ್ಲ, ಅವರು 10% ತೆರಿಗೆ ಕಟ್ಟಬೇಕು. ಯಾರ ಆದಾಯ 12ರಿಂದ 16 ಲಕ್ಷ ಇದೆಯಲ್ಲ, ಅವರು 15% ತೆರಿಗೆ ಕಟ್ಟಬೇಕು, ಆದಾಯ ತೆರಿಗೆ. ಯಾರ ಆದಾಯ 16ರಿಂದ 20 ಲಕ್ಷ ಇದೆಯಲ್ಲ, ಅವ್ರು 20% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಯಾರ ಆದಾಯ 20ರಿಂದ 24 ಲಕ್ಷ ಇದೆಯಲ್ಲ, ಅವರು 25% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಯಾರ ಆದಾಯ 24 ಲಕ್ಷವನ್ನ ಮೀರುತ್ತೆ, 50 ಲಕ್ಷದವರೆಗೂ ಇರುತ್ತಲ್ಲ, ಅವರು 30% ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಎಸ್, ಬೇಸ್ಡ್ ಆನ್ ದೀಸ್ ಸ್ಲ್ಯಾಬ್ಸ್ ಇನ್ಕಮ್ ಟ್ಯಾಕ್ಸ್ ವಿಲ್ ಬಿ ಕಲೆಕ್ಟೆಡ್.
ಈ ಸ್ಲ್ಯಾಬ್ಗಳನ್ನು ಆಧಾರವನ್ನಾಗಿಟ್ಕೊಂಡು ಆದಾಯ ತೆರಿಗೆಯನ್ನು ಸಂಗ್ರಹಿಸಲಾಗುತ್ತೆ. ಸರ್ ಹಾಗಾದ್ರೆ ನನಗೆ 5 ಲಕ್ಷ ರೂಪಾಯಿ ಆದಾಯ ಇದೆ, ಶುಡ್ ಐ ಪೇ ಇನ್ಕಮ್ ಟ್ಯಾಕ್ಸ್? ನನಗೆ 6 ಲಕ್ಷ ರೂಪಾಯಿ ಆದಾಯ ಇದೆ, ಶುಡ್ ಐ ಪೇ ಇನ್ಕಮ್ ಟ್ಯಾಕ್ಸ್? ನನಗೆ 12 ಲಕ್ಷ ರೂಪಾಯಿ ಆದಾಯ ಇದೆ, ಶುಡ್ ಐ ಪೇ ಇನ್ಕಮ್ ಟ್ಯಾಕ್ಸ್? ಇಲ್ಲ. ಇಲ್ಲಿ ಈ ಸ್ಲ್ಯಾಬ್ಸ್ ಅನ್ನ ಕೊಡುವುದರ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕೊಟ್ಟಿರ್ತಾರೆ. ಈ ವರ್ಷದ ಆದಾಯ ತೆರಿಗೆಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಿದೆ ಅಂದ್ರೆ 8 ಲಕ್ಷ ಇದೆ. ಏನ್ ಸರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ? ಇವಾಗ ಜನರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬದುಕ್ತಾ ಇರ್ತಾರೆ. ಪೀಪಲ್ ಆರ್ ಲಿವಿಂಗ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ಅಂತಲ್ಲಿ ಖರ್ಚು ಏನಿರುತ್ತೆ ಜಾಸ್ತಿ ಇರುತ್ತೆ. ಆ ಒಂದು ಇನ್ಶೂರೆನ್ಸನ್ನು ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು. ಸೊ ಅವ್ರ ಮೇಲೆ ಬರ್ಡನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಅಂಥವ್ರಿಗೆ ಏನನ್ನ ನೀಡಲಾಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ನೀಡಲಾಗುತ್ತೆ. ಹಾಗಾದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟಿದೆ? 8 ಲಕ್ಷ ಇದೆ. ಇಲ್ಲಿ ಫಸ್ಟ್ ಸ್ಲ್ಯಾಬ್ ಏನಿದೆ 4 ಲಕ್ಷ ಇದೆ. ಹಾಗಾದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಫಸ್ಟ್ ಸ್ಲ್ಯಾಬನ್ನು ಸೇರಿಸಿದ್ರೆ 12 ಲಕ್ಷ ಆಗುತ್ತೆ. ನನ್ನ ವಾರ್ಷಿಕ ಆದಾಯ 12 ಲಕ್ಷದವರೆಗೂ ಇದ್ರೂ ಕೂಡ ನಾನು ಆದಾಯ ತೆರಿಗೆಯನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ಇಫ್ ಮೈ ಇನ್ಕಮ್ ಎಕ್ಸೀಡ್ಸ್ 12 lakh ದೆನ್ ಐ ಶುಡ್ ಪೇ ಇನ್ಕಮ್ ಟ್ಯಾಕ್ಸ್. ನನ್ನ ಆದಾಯ 12 ಲಕ್ಷವನ್ನು ಮೀರಿದರೆ ಅವಾಗ ನಾನು ಏನು ಮಾಡಬೇಕು? ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು. ಫಾರ್ ಎಕ್ಸಾಂಪಲ್ ನನ್ನ ಆದಾಯ 13 ಲಕ್ಷ ಇದೆ ಅಂತ ತಿಳ್ಕೊಳ್ರಿ. 0ಯಿಂದ 4 ಲಕ್ಷ ಇದ್ರೆ 0%. ಹಾಗಾದರೆ ಈ 13 ಲಕ್ಷದಲ್ಲಿ 4 ಲಕ್ಷಕ್ಕೆ ನಾನು ಏನನ್ನ ಕಟ್ಟುವಂತಿಲ್ಲ? ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವಂತಿಲ್ಲ. ಉಳಿದಿದ್ದೆಷ್ಟು? 9 ಲಕ್ಷ. ಇವಾಗ 4ರಿಂದ 8 ಲಕ್ಷ ಇದೆ ಅಂತ ತಿಳ್ಕೊಳ್ರಿ. ಇದರಲ್ಲಿ 4 ಲಕ್ಷಕ್ಕೆ ಎಷ್ಟು ಕಟ್ಟಬೇಕಂದ್ರೆ 5% ಹಣವನ್ನು ಕಟ್ಟಬೇಕು. ಹಾಗಾದರೆ 9ರಲ್ಲಿ 4 ಲಕ್ಷಕ್ಕೆ 5% ಕಟ್ಟಿದೆ. ಉಳಿದಿದ್ದೆಷ್ಟು? 5 ಲಕ್ಷ. ಹಾಗಾದರೆ ನೆಕ್ಸ್ಟ್ ಏನಿದೆ? 8ರಿಂದ 12 ಲಕ್ಷ ಇದೆಯಲ್ಲ. 8ರಿಂದ 12 ಲಕ್ಷ ಇದೆ ಅಂದರೆ ಇಲ್ಲಿ ಎಷ್ಟು ಬರುತ್ತೆ? ಮಧ್ಯದಲ್ಲಿ 4 ಲಕ್ಷ ಬರುತ್ತೆ. ಈ 5 ಲಕ್ಷದಲ್ಲಿ ಉಳಿದ 4 ಲಕ್ಷಕ್ಕೆ 10% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಆಯ್ತು ರೀ, ಕ್ಲಿಯರ್ ಆಯ್ತಾ? ಹಾಗಾದರೆ ಉಳಿದಿದ್ದೆಷ್ಟು? 1 ಲಕ್ಷ. ಈ 1 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕಂದ್ರೆ 15% ಕಟ್ಟಬೇಕು. ಹಾಗಾದರೆ 4 ಲಕ್ಷಕ್ಕೆ 5% ಅಂದರೆ 20K, 20,000 ರೂಪಾಯಿ. 4 ಲಕ್ಷಕ್ಕೆ 10% ಅಂದರೆ 40,000. 1 ಲಕ್ಷಕ್ಕೆ 15% ಅಂದರೆ 15,000. ಸೊ ಹಾಗಾದರೆ ನಂದು ಆದಾಯ 13 ಲಕ್ಷ ಇದ್ದರೆ ನಾನು 75,000 ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು. ಹೀಗೆ ಏನನ್ನು ಮಾಡ್ತಾರೆ? ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಕ್ಲಿಯರ್ ಆಗಿದೆನಾ? ಒಟ್ಟಾರೆಯಾಗಿ ನಂದು 50 ಲಕ್ಷ ಆದಾಯ ಇದೆ ಅಂತ ತಿಳ್ಕೊಳ್ರಿ. ಈ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ. ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇದು ಏನಂದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್. ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಆದಾಯ 50 ಲಕ್ಷ ರೂಪಾಯಿಗಳನ್ನು ಮೀರಿದರೆ, ಓಕೆ 50 ಲಕ್ಷದವರೆಗೂ ಏನು ಮಾಡ್ತಾರೆ? 30% ಹಾಕ್ತಾರೆ. ನನ್ನ ಆದಾಯ 50 ಲಕ್ಷ ಮೀರಿದರೆ ಅವಾಗ ಏನು ಮಾಡ್ತಾರೆ? ಇಫ್ ಮೈ ಇನ್ಕಮ್ ಎಕ್ಸೀಡ್ಸ್ 50 lakh rupees ದೆನ್ ಹೌ? ಎಸ್, ನೀಟಾಗಿ ತಿಳ್ಕೊಳ್ರಿ. ಯಾರು 50 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇರ್ತಾರಲ್ಲ, ಅಂಥವರ ಮೇಲೆ ಏನನ್ನ ವಿಧಿಸಲಾಗುತ್ತೆ ಅಂದರೆ ಸರ್ಚಾರ್ಜನ್ನು ವಿಧಿಸಲಾಗುತ್ತೆ. ಸರ್ಚಾರ್ಜ್ ವಿಲ್ ಬಿ ಇಂಪೋಸ್ಡ್ ಆನ್ ಪರ್ಸನ್ಸ್ ಇನ್ಕಮ್ whose income exceeds 50 lakh rupees. ಹಾಗಾದರೆ ನೀಟಾಗಿ ನೋಡ್ಕೊಳ್ರಿ. ಯಾರು ಹೈಯೆಸ್ಟ್ ಇನ್ಕಮ್ ಅಥವಾ ಮೋರ್ ಇನ್ಕಮನ್ನು ಗಳಿಸ್ತಾ ಇರ್ತಾರಲ್ಲ, ಅಥವಾ 50 ಲಕ್ಷಕ್ಕಿಂತ ಹೆಚ್ಚಿನ ಇನ್ಕಮನ್ನು ಗಳಿಸ್ತಾ ಇರ್ತಾರಲ್ಲ, ಅಂಥವರ ಆದಾಯದ ಮೇಲೆ ಸರ್ಚಾರ್ಜನ್ನು ವಿಧಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ಲು 50 ಲಕ್ಷದಿಂದ 1 ಕೋಟಿ ಇದೆ ಅಂತ ತಿಳ್ಕೊಳ್ರಿ ನನ್ನ ಆದಾಯ. ಆವಾಗ 5% ಅಲ್ಲ, 10% ಸರ್ಚಾರ್ಜನ್ನು ವಿಧಿಸಲಾಗುತ್ತೆ. ನನ್ನ ಆದಾಯ 1 ಕೋಟಿಯಿಂದ 2 ಕೋಟಿ ಇದ್ದರೆ 15% ಸರ್ಚಾರ್ಜನ್ನು ವಿಧಿಸಲಾಗುತ್ತೆ. ಆದಾಯ 2ರಿಂದ 5 ಕೋಟಿ ಇದ್ದರೆ 25% ಸರ್ಚಾರ್ಜನ್ನು ವಿಧಿಸಲಾಗುತ್ತೆ. ಆದಾಯ 5 ಕೋಟಿಗಿಂತ ಜಾಸ್ತಿ ಇದ್ದರೆ 37% ಸರ್ಚಾರ್ಜನ್ನು ವಿಧಿಸಲಾಗುತ್ತೆ.
ಎಸ್, ನೋಡ್ರಿ, 50 ಲಕ್ಷದವರೆಗೂ ಇದ್ರೆ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಆದಾಯ 50 ಲಕ್ಷವನ್ನು ಮೀರಿದ್ರೆ ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಎಲ್ಲಿವರೆಗೂ? 5 ಕೋಟಿವರೆಗೂ. ಸರ್, ನನ್ನ ಆದಾಯ 5 ಕೋಟಿಯನ್ನು ಮೀರಿತು, ಅವಾಗ ಹೆಂಗೆ? ಎಸ್, ಆದಾಯ 5 ಕೋಟಿಯ ಮೇಲೆ ಎಷ್ಟಾದ್ರೂ ಇರಲಿ, ಆದಾಯ 5 ಕೋಟಿಯ ಮೇಲೆ ಎಷ್ಟಾದ್ರೂ ಇರಲಿ, ವಾಟ್ ಎವರ್ ಶುಡ್ ಬಿ ದ ಇನ್ಕಮ್ ಮೋರ್ ದ್ಯಾನ್ 5 crore, ಆದಾಯ 5 ಕೋಟಿಯ ಮೇಲೆ ಎಷ್ಟಾದ್ರೂ ಇರಲಿ, ಅವ್ರ ಮೇಲೆ 37% ಸರ್ಚಾರ್ಜ್ ಫಿಕ್ಸು. ನೀನು 50 ಕೋಟಿ ಗಳಿಸು, 100 ಕೋಟಿ ಗಳಿಸು, 1,000 ಕೋಟಿ ಗಳಿಸು, ಡಸಂಟ್ ಮ್ಯಾಟರ್, ದ ಮ್ಯಾಕ್ಸಿಮಮ್ ಟ್ಯಾಕ್ಸ್ ರೇಟ್ ವಿಲ್ ಬಿ 37%. ಎಸ್, ಕ್ಲಿಯರ್ ಆಯ್ತಾ? ಹಿಂಗೆ ನಾವೇನನ್ನ ನೋಡ್ತಾ ಬರ್ತೀವಿ? ಸರ್ಚಾರ್ಜ್ ಅನ್ನ ನೋಡ್ತಾ ಬರ್ತೀವಿ. ಹೆಚ್ಚುವರಿ ಆದಾಯದ ಮೇಲೆ ಸರ್ಚಾರ್ಜ್ ಅನ್ನ ವಿಧಿಸಲಾಗುತ್ತೆ. ಸರ್, ಹಾಗಾದ್ರೆ ಸರ್ಚಾರ್ಜ್ ಇಂದ ಬಂದ ಹಣವನ್ನ ರೆವಿನ್ಯೂ ಟೇಕನ್ ಫ್ರಮ್ ಸರ್ಚಾರ್ಜ್ ಇಂದ ಬಂದ ಹಣವನ್ನ ಎಲ್ಲಿ ಇರಿಸಲಾಗುತ್ತೆ? ದ ರೆವಿನ್ಯೂ ಕಲೆಕ್ಟೆಡ್ ಫ್ರಮ್ ಸರ್ಚಾರ್ಜ್ ವಿಲ್ ಬಿ ಡೆಪಾಸಿಟೆಡ್ ಇನ್ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇವಾಗ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಆರ್ಟಿಕಲ್ 266 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡೆಡ್ ಪ್ರೊವಿಷನ್ ಫಾರ್ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸಂವಿಧಾನದ 266ನೇ ವಿಧಿ ಕೇಂದ್ರ ಸಂಚಿತ ನಿಧಿ ಎನ್ನುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಈಸ್ ಎ ಬ್ಯಾಂಕ್ ಅಕೌಂಟ್ ವಿಚ್ ಈಸ್ ಇನ್ RBI. ಎಸ್, ಕೇಂದ್ರ ಸಂಚಿತ ನಿಧಿ ಅನ್ನೋದು ಒಂದು ಬ್ಯಾಂಕ್ ಖಾತೆ, ಅದು ಎಲ್ಲಿದೆ? RBI ನಲ್ಲಿದೆ. ಹಾಗಾದ್ರೆ ಸರ್ಕಾರಕ್ಕೆ ಬರುವ 1 ರೂಪಾಯಿ ಕೂಡ, ಪ್ರತಿಯೊಂದು ರೂಪಾಯಿ ಕೂಡ ಎಲ್ಲಿ ಡೆಪಾಸಿಟ್ ಆಗುತ್ತೆ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಎವರಿ ಪೆನ್ನಿ, ಎವರಿ ರುಪಿ collected from government will be kept in consolidated fund of India. ಹೌದ್ರಿ, ಇನ್ಕಮ್ ಟ್ಯಾಕ್ಸ್ ಇಂದ ಬಂತ, ಅದನ್ನು ಇಲ್ಲೇ ಡೆಪಾಸಿಟ್ ಮಾಡ್ತಾರೆ. ಸರ್ಚಾರ್ಜ್ ಇಂದ ಬಂತ, ಅದನ್ನು ಇಲ್ಲೇ ಡೆಪಾಸಿಟ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಸೊ ಹಿಂಗೆ ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದ್ರೆ ಒಂದು ಖಾತೆ ಅನ್ನೋದನ್ನ ನೋಡ್ತಾ ಬಂದ್ವಿ. ಸರ್, ಹಾಗಾದ್ರೆ ಇಲ್ಲಿ ಆರ್ಟಿಕಲ್ 270 and 271 ಆರ್ ಪ್ರೊವೈಡೆಡ್ ಫಾರ್ ದ ಪ್ರಾವಿಷನ್ ಆಫ್ ಸರ್ಚಾರ್ಜ್. ನಾವು ಸರ್ಚಾರ್ಜ್ ಅನ್ನು ವಿಧಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ವಿಧಿಗಳು ಯಾವುದಂದ್ರೆ 270 ಮತ್ತು 271. ಕ್ಲಿಯರ್ ಆಯ್ತಾ? ಸೊ ಹಿಂಗೆ ನಾವು ಸರ್ಚಾರ್ಜ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಬಂದ್ವಿ. ಈ ಸರ್ಚಾರ್ಜ್ ಅನ್ನ ಹೋಲುವ ಹಾಗೆ ಇನ್ನೊಂದು ತೆರಿಗೆ ಇದೆ. ಆ ತೆರಿಗೆ ಏನು ಅಂದ್ರೆ, ತೆರಿಗೆ ಯಾವುದಂದ್ರೆ ಸೆಸ್ ಅಂತ. ಆ ತೆರಿಗೆ ಯಾವುದಂದ್ರೆ ಸೆಸ್ ಅಂತ. ಏನ್ ಸರ್ ಸೆಸ್ ಅಂದ್ರೆ? ಸೆಸ್ ಅಂದ್ರೆ ತೆರಿಗೆಯ ಮೇಲೆ ತೆರಿಗೆಯನ್ನ ವಿಧಿಸ್ತಾರೆ. ಹೌದ್ರಿ, ಅದನ್ನೇ ನಾವು ಸೆಸ್ ಅಂತ ಕರಿತೀವಿ. ಸೆಸ್ ಇಸ್ ಲೈಕ್ ಆ ಒಂದು ಇದು ಏನು ಚಕ್ರ ಬಡ್ಡಿ ಅಂತೀವಲ್ಲ, ಚಕ್ರ ಬಡ್ಡಿ ಇದ್ದ ಹಾಗೆ. ಏನು ಸೆಸ್? ಚಕ್ರ ಬಡ್ಡಿ ಅಂದ್ರೆ ಬಡ್ಡಿಯ ಮೇಲೆ ಬಡ್ಡಿ ವಿಧಿಸ್ತಾರೆ. ಹಂಗೆ ತೆರಿಗೆಯ ಮೇಲೆ ತೆರಿಗೆಯನ್ನ ವಿಧಿಸಿದ್ರೆ ಅದನ್ನೇ ನಾವು ಸೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಂದು ಒಂದು 20 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ತಿಳ್ಕೊಳ್ರಿ. 20 ಲಕ್ಷ ರೂಪಾಯಿ ಆದಾಯ ಇದೆ ಅಂತ ತಿಳ್ಕೊಳ್ರಿ. ನಾನು ಒಂದು 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದೆ. ಮತ್ತೆ ಈ 2 ಲಕ್ಷದ ಮೇಲೆ 10% ಸೆಸ್ ಹಾಕಿದ್ರು ಅಂತ ತಿಳ್ಕೊಳ್ರಿ. 10% ಸೆಸ್ ಹಾಕಿದ್ರು ಅಂತ ತಿಳ್ಕೊಳ್ರಿ. ನಾನು 20 ಲಕ್ಷದಲ್ಲಿ ಮತ್ತೆ 20,000 ಎಕ್ಸ್ಟ್ರಾ ಕೊಡಬೇಕು. ಒಟ್ಟಾರೆಯಾಗಿ ಎಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕು ಸರ್ಕಾರಕ್ಕೆ? 2,20,000 ರೂಪಾಯಿ ಕಟ್ಟಬೇಕು. ಅಂದ್ರೆ ತೆರಿಗೆಯ ಮೇಲೆ ತೆರಿಗೆಯನ್ನ ವಿಧಿಸೋದನ್ನ ಸೆಸ್ ಅಂತ ಕರಿತೀವಿ. ಎರಡಕ್ಕೂ ಡಿಫ್ರೆನ್ಸ್ ಏನ್ ಗೊತ್ತಾ? ಸರ್ಚಾರ್ಜ್ ಅನ್ನ ಯಾವಾಗ ವಿಧಿಸ್ತಾರೆ ಅಂದ್ರೆ ನಮ್ಮ ಆದಾಯ 50 ಲಕ್ಷವನ್ನ ದಾಟಿದ್ರೆ ಅವಾಗ ಮಾತ್ರ ಸರ್ಚಾರ್ಜ್ ಅನ್ನ ವಿಧಿಸ್ತಾರೆ ನಮ್ಮ ಆದಾಯದ ಮೇಲೆ. ಸೆಸ್ ಹಂಗಿಲ್ಲ. ಒಟ್ಟು ನೀನು 12 ಲಕ್ಷದ ಮೇಲೆ ತೆರಿಗೆಯನ್ನ ಕಟ್ತಾ ಇದೆ ಅಂದ್ರೆ ಅವಾಗ ಸೆಸ್ ಅನ್ನ ವಿಧಿಸಬಹುದು. ಸೆಸ್ ಅನ್ನ ಎಲ್ಲರ ಮೇಲೆ ವಿಧಿಸಲ್ಲ. ಇಟ್ ಈಸ್ ಅಪ್ ಟು ಗವರ್ನಮೆಂಟ್. ಸರ್ಕಾರ ಯಾರ ಮೇಲೆ ಆದ್ರೂ ಯಾವಾಗ ಬೇಕಾದ್ರೂ ಸೆಸ್ ಅನ್ನ ವಿಧಿಸಬಹುದು. ಎಸ್, ಕ್ಲಿಯರ್ ಆಯ್ತಾ? ಡಿಫ್ರೆನ್ಸ್ ಇಷ್ಟೇ. ಹೆಚ್ಚುವರಿ ಆದಾಯವನ್ನ ಗಳಿಸ್ತಾ ಇದ್ರೆ ಸರ್ಚಾರ್ಜ್ ಕಟ್ಟಬೇಕಾಗತ್ತೆ. ಸೆಸ್ ಅಂತ ಬಂದಾಗ ಯಾವಾಗ ಬೇಕಾದ್ರೂ ಕಟ್ಬೋದು. ಇದು ಸರ್ಕಾರಕ್ಕೆ ಬಿಟ್ಟಿದ್ದು. ಸರ್ಕಾರ ಯಾವಾಗ ಬೇಕಾದ್ರೂ ಇದನ್ನು ವಿಧಿಸ್ಬೋದು. ಒಟ್ಟು ತೆರಿಗೆಯ ಮೇಲೆ ಏನನ್ನು ವಿಧಿಸ್ತಾರೆ? ತೆರಿಗೆಯನ್ನು ವಿಧಿಸ್ತಾರೆ. ಅದೇ ಸೆಸ್ಸು. ಹಾಗಾದ್ರೆ ಇಲ್ಲಿ ಸರ್ಚಾರ್ಜ್ ಇಂದ ಬಂದ ಆದಾಯ ಎಲ್ಲಿ ಡೆಪಾಸಿಟ್ ಆಗುತ್ತೆ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇದು ಕೂಡ ಹಾಗೆ
ಸೆಸ್ ಇಂದ ಬಂದ ಆದಾಯ ಎಲ್ಲಿ ಡೆಪಾಸಿಟ್ ಆಗುತ್ತೆ ಅಂದರೆ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅದರ ಜೊತೆಗೆ ಇಲ್ಲಿ ಸೆಸ್ ಅನ್ನು ವಿಧಿಸೋಕೆ ಅವಕಾಶ ಮಾಡಿಕೊಟ್ಟಿರುವ ವಿಧಿ 270 277. ಈ ಎರಡು ವಿಧಿಗಳ ಪ್ರಕಾರ ಸೆಸ್ ಅನ್ನು ವಿಧಿಸಬಹುದು. ಹೌದ್ರಿ. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಇದೆ. ಸರ್ಚಾರ್ಜ್ ಇಂದ ಬಂದ ಹಣವನ್ನ ಯಾವ ಉದ್ದೇಶಕ್ಕೆ ಬೇಕಾದರೂ ಬಳಸಬಹುದು. ಹೌದ್ರಿ. ಅವ್ರು ಬಡವರಿಗೆ ಕೊಡ್ಬೋದು, ಆರೋಗ್ಯಕ್ಕೆ ಕೊಡ್ಬೋದು, ಶಿಕ್ಷಣಕ್ಕೆ ಕೊಡ್ಬೋದು, ರೋಡ್ ಮಾಡೋಕೆ ಕೊಡ್ಬೋದು. ಇಟ್ ವಿಲ್ ಬಿ ಸ್ಪೆಂಟ್ ಫಾರ್ ಎನಿ ರೀಸನ್ ಆರ್ ಎನಿ ಪರ್ಪಸ್. ಆದರೆ ಸೆಸ್ ಅಂದಾಗ ಹಂಗಿಲ್ಲ. ಸೆಸ್ ಅನ್ನ ಯಾವ ಉದ್ದೇಶಕ್ಕಾಗಿ ವಿಧಿಸಿರ್ತಾರಲ್ಲ ಆ ಉದ್ದೇಶಕ್ಕಾಗಿ ಬಳಸಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ನನ್ನ ಆದಾಯ 20 ಲಕ್ಷ ಇದೆ ಅಂತ ಹೇಳಿದೆ, ಅದ್ರ ಮೇಲೆ ನನ್ನ ತೆರಿಗೆ ಮೇಲೆ 10% ಸೆಸ್ ಅನ್ನ ವಿಧಿಸಿದ್ರಲ್ಲ. ಇವಾಗ ಎಜುಕೇಶನ್ಗೋಸ್ಕರ ಸೆಸ್ ಅನ್ನ ವಿಧಿಸ್ತಾ ಇದೀವಿ ಅಂತ ಹೇಳಿದ್ರು. ಹಾಗಾದ್ರೆ 20,000 ರೂಪಾಯಿಗಳನ್ನ ಎಜುಕೇಶನ್ಗೆ ಮಾತ್ರ ಬಳಸಬೇಕು. ಇಲ್ಲಪ್ಪ, ಹೆಲ್ತ್ನ ಉದ್ದೇಶಕ್ಕಾಗಿ ಸೆಸ್ ಅನ್ನ ವಿಧಿಸ್ತಾ ಇದೀವಿ, ಹಾಗಾದ್ರೆ ಆ 20,000 ರೂಪಾಯಿಗಳನ್ನ ಹೆಲ್ತ್ ಆರೋಗ್ಯ ಉದ್ದೇಶಕ್ಕಾಗಿ ಮಾತ್ರ ಖರ್ಚು ಮಾಡಬೇಕು, ಬೇರೆ ಉದ್ದೇಶಕ್ಕಾಗಿ ಖರ್ಚು ಮಾಡಂಗಿಲ್ಲ. ಬಟ್ ಇಲ್ಲಿ ಹಂಗಿಲ್ಲ, ಯಾವ ಉದ್ದೇಶಕ್ಕಾಗಿ ಬೇಕಾದರೂ ಖರ್ಚು ಮಾಡ್ಕೊಳ್ರಿ. ಸರ್, ನಾನು ನಿಮ್ಗೆ ಲೈವ್ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ. ಮೊನ್ನೆ ಬಿಗ್ ಬಾಸ್ 12 ಸೀಸನ್ ಅಲ್ಲಿ ಗಿಲ್ಲಿಗೆ ಎಷ್ಟು ಲಕ್ಷ ಬಂತು ಪ್ರೈಸ್, ಅವಾರ್ಡ್ ಮನಿ 50 ಲಕ್ಷ ಬಂತು. ಈ 50 ಲಕ್ಷ ರೂಪಾಯಿಗಳ ಮೇಲೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸಿದ್ರು ಅಂದ್ರೆ 30%. ಸರ್, ಈಗ 30% ವಿಧಿಸಿದ್ರಲ್ಲ, ಇದೇ ತರ ಸ್ಲ್ಯಾಬ್ಸ್ ಅನ್ನ ಅಪ್ಲೈ ಮಾಡ್ಕೊಂತ ಬಂದ್ರ ಇಲ್ಲ. ಈ 50 ಲಕ್ಷ ರೂಪಾಯಿಗಳ ಮೇಲೆ ಡೈರೆಕ್ಟ್ 30% ಸ್ಲ್ಯಾಬ್ ಅನ್ನ ಅಪ್ಲೈ ಮಾಡಿದ್ರು. ಯಾವುದಾದ್ರೂ ಟಿವಿ ಶೋಗಳಲ್ಲಿ ಗೆದ್ರೆ, ಅಲ್ಲಿ ಅವಾರ್ಡ್ ಮನಿ ಬಂದ್ರೆ, ಪ್ರೈಸ್ ಮನಿ ಬಂದ್ರೆ ಅಂಥದ್ರ ಮೇಲೆ ಸ್ಲ್ಯಾಬ್ಸ್ ಅಪ್ಲೈ ಮಾಡಲ್ಲ, ಡೈರೆಕ್ಟ್ 30% ಅಪ್ಲೈ ಮಾಡ್ತಾರೆ. ಹಾಗಾದ್ರೆ 50 ಲಕ್ಷಕ್ಕೆ 30% ಆದರೆ 15 ಲಕ್ಷ ರೂಪಾಯಿ. ಈ 15 ಲಕ್ಷ ರೂಪಾಯಿ ಮೇಲೆ ಗಿಲ್ಲಿಗೆ ಏನ್ ಮಾಡಿದ್ರು ಅಂದ್ರೆ ಸೆಸ್ ಅನ್ನ ಹಾಕಿದ್ರು, 4% ಸೆಸ್ ಅನ್ನ ಹಾಕಿದ್ರು. ಯಾವ ಉದ್ದೇಶಕ್ಕಾಗಿ ಅಂದ್ರೆ ಹೆಲ್ತ್ ಮತ್ತೆ ಎಜುಕೇಶನ್ ಅಂತ. 15 ಲಕ್ಷಕ್ಕೆ 4% ಅಂದ್ರೆ ಎಷ್ಟಾಗುತ್ತೆ? 1% ಅಂದ್ರೆ 15,000, 60,000 ಸೆಸ್ ಹಾಕಿದ್ರು. ಅಂದ್ರೆ 50 ಲಕ್ಷ ರೂಪಾಯಿ ಆದಾಯ, ಅದ್ರ ಮೇಲೆ ಏನ್ ಹಾಕಿದ್ರು? ಇನ್ಕಮ್ ಟ್ಯಾಕ್ಸ್ ಹಾಕಿದ್ರು. ಈ ಇನ್ಕಮ್ ಟ್ಯಾಕ್ಸ್ ಮೇಲೆ ಏನ್ ಮಾಡಿದ್ರು? 4% ಟ್ಯಾಕ್ಸ್ ಅನ್ನು ಹಾಕಿದ್ರು. ಅದನ್ನ ನಾವು ಸೆಸ್ ಅಂತ ಕರಿತೀವಿ. ತೆರಿಗೆ ಮೇಲೆ ತೆರಿಗೆ ವಿಧಿಸಿದ್ರೆ ಅದು ಸೆಸ್ಸು. ಹಾಗಾದ್ರೆ 60,000 ರೂಪಾಯಿ ಗಿಲ್ಲಿ ಸೆಸ್ ಅನ್ನ ಕಟ್ಟಿದ. ಯಾವ ಉದ್ದೇಶಕ್ಕಾಗಿ? ಹೆಲ್ತ್ ಮತ್ತೆ ಎಜುಕೇಶನ್ ಎಂಬ ಉದ್ದೇಶಕ್ಕಾಗಿ. ಆ ಉದ್ದೇಶಗಳಿಗೆ ಮಾತ್ರ ಖರ್ಚು ಮಾಡಬೇಕು. ಆ ಉದ್ದೇಶಗಳನ್ನ ಬಿಟ್ಟು ಬೇರೆ ಉದ್ದೇಶಗಳಿಗಾಗಿ ಖರ್ಚನ್ನ ಮಾಡಬಾರ್ದು. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಲ್ಲಿ ತೆರಿಗೆ ಅನ್ನೋದು ಕೆಟ್ಟದ್ದಲ್ಲ. ಇವಾಗ ತೆರಿಗೆ ದರವನ್ನ ಜಾಸ್ತಿ ಮಾಡಿದ್ರೆ ಅದು ಕೆಟ್ಟದ್ದಲ್ಲ. ಯಾವಾಗಲೂ ಎಷ್ಟಾದರೂ ತೆರಿಗೆ ದರವನ್ನ ಜಾಸ್ತಿ ಮಾಡಲಿ, ಆದರೆ ನಾವು ಕಟ್ಟಿದ ತೆರಿಗೆ ಸಮರ್ಥವಾಗಿ ಬಳಕೆಯಾಗಬೇಕು. ನಾವು ಕಟ್ಟಿದ ತೆರಿಗೆಯಲ್ಲಿ ಹಗರಣ ಆಗಬಾರ್ದು. ಅವಾಗ ಮಾತ್ರ ನಾವು ಕಟ್ಟಿದ ತೆರಿಗೆಗೆ ಬೆಲೆ ಸಿಗುತ್ತೆ. ಸೊ ಹೀಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ನೋಡ್ತಾ ಬಂದ್ವಿ. ಇನ್ನೂ ಉಳಿದ ತೆರಿಗೆಯ ವಿಧಗಳಿದ್ದಾವೆ. ಆ ವಿಧಗಳನ್ನು ಇಲ್ಲಿ ಇನ್ನೊಂದು 2-3 ಕಾನ್ಸೆಪ್ಟ್ ಬರುತ್ತೆ, ನಾನು ನಿಮಗೆ ಹೇಳಿಬಿಡ್ತೀನಿ. ಸೊ ಆ ಕಾನ್ಸೆಪ್ಟ್ಗಳಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸೇಷನ್ ಅಂತ. ತೆರಿಗೆಯನ್ನ ವಿಧಿಸುವ ವರ್ಗೀಕರಣ. ಇದು ತೆರಿಗೆಯ ವಿಧಗಳಲ್ಲ, ತೆರಿಗೆಯನ್ನ ವಿಧಿಸುವ ವರ್ಗೀಕರಣ ಅಂತ. ಒಂದೇನು ಅಂದ್ರೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ. ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಕನ್ನಡದಲ್ಲಿ ಪ್ರಮಾಣಾನುಗುಣ ತೆರಿಗೆ ಅಂತ ಕರಿತೀವಿ. ಪ್ರಮಾಣಾನುಗುಣ ತೆರಿಗೆ ಅಂತ ಕರಿತೀವಿ. ಏನ್ ಸರ್ ಪ್ರಮಾಣಾನುಗುಣ ತೆರಿಗೆ ಅಂದ್ರೆ? as the income increases tax rate will remain same. ಆದಾಯ ಹೆಚ್ಚಾದಂತೆಲ್ಲ ತೆರಿಗೆ ದರ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ, ಒಂದೇ ಆಗಿರುತ್ತೆ. ಅದನ್ನೇ ನಾವು ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಆದಾಯ ಎಷ್ಟಾದ್ರೂ ಹೆಚ್ಚಾಗ್ಲಿ ರೀ, ತೆರಿಗೆ ದರ ಏನಾಗಿದೆ? ಸೇಮ್ ಆಗಿದೆ. ಇದು ಪ್ರಪೋರ್ಷನಲ್ ಟ್ಯಾಕ್ಸೇಷನ್. ಇನ್ನೊಂದು ಬರುತ್ತೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನು? as income increases tax rates also increases. 10%,
20%, 30%. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದನ್ನೇ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ರಿಗ್ರೆಸಿವ್ ಟ್ಯಾಕ್ಸೇಷನ್. ರಿಗ್ರೆಸಿವ್ ಟ್ಯಾಕ್ಸೇಷನ್ ಏನ್ ಸರ್ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ? as income increases as income increases tax rate gonna decrease. ಟ್ಯಾಕ್ಸ್ ರೇಟ್ಸ್ gonna decrease. ಆದಾಯ ಹೆಚ್ಚಿದಂತೆಲ್ಲ ತೆರಿಗೆ ದರ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೇ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಹಾಗಾದ್ರೆ ಭಾರತದಲ್ಲಿ ಯಾವುದಿದೆ ಅರ್ಥ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇಲ್ಲಿ ಸರ್ ಅರ್ಥ ಮಾಡ್ಕೋಬೇಕಾಗಿರೋದೇನು, ಭಾರತದಲ್ಲಿ ಆದಾಯ ಹೆಚ್ಚಾದಂತೆಲ್ಲ ತೆರಿಗೆ ದರ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆದರೆ ಆದಾಯ 5 ಕೋಟಿ ಮೀರಿದ ಮೇಲೆ ತೆರಿಗೆ ದರ ಹೆಚ್ಚಾಗಲ್ಲ. ವೆನ್ ಇನ್ಕಮ್ ಎಕ್ಸೀಡ್ಸ್ 5 crore ಟ್ಯಾಕ್ಸ್ ರೇಟ್ ವಿಲ್ ರಿಮೇನ್ ಸೇಮ್. ಅಂದ್ರೆ 5 ಕೋಟಿಯವರೆಗೂ ತೆರಿಗೆ ದರ ಜಾಸ್ತಿ ಆಗ್ತಾ ಹೋಗುತ್ತೆ, 5 ಕೋಟಿ ಆದ್ಮೇಲೆ ಸೇಮ್ ಇರುತ್ತೆ. ನಮ್ಮ ಭಾರತದಲ್ಲಿರುವ ಟ್ಯಾಕ್ಸೇಷನ್ ಯಾವುದಂದ್ರೆ ಮಿಕ್ಸ್ಚರ್ ಆರ್ ಕಾಂಬಿನೇಷನ್ ಆಫ್ ಪ್ರಪೋರ್ಷನಲ್ ಅಂಡ್ ಪ್ರೋಗ್ರೆಸಿವ್. ಅಂದ್ರೆ ಆದಾಯ ಹೆಚ್ಚಾದಂತೆಲ್ಲ ತೆರಿಗೆ ದರ ಹೆಚ್ಚಾಗ್ತಾ ಹೋಗುತ್ತೆ. ಆದಾಯ ಒಂದು ಹಂತವನ್ನು ಮೀರಿದ ಮೇಲೆ ತೆರಿಗೆ ದರ ಸೇಮ್ ಇರುತ್ತೆ. ಅಂದರೆ ಕಾಂಬಿನೇಷನ್ ಆಫ್ ಪ್ರಪೋರ್ಷನಲ್ ಅಂಡ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಡಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಎಸ್, ಅದನ್ನೇ ನಾವೇನಂತ ಕರಿತೀವಿ, ಡಿಗ್ರೆಸಿವ್ ಟ್ಯಾಕ್ಸೇಷನ್. ಇಂಡಿಯಾ ಈಸ್ ದ ಫಾಲೋವಿಂಗ್ ಡಿಗ್ರೆಸಿವ್ ಟೈಪ್ ಆಫ್ ಟ್ಯಾಕ್ಸೇಷನ್. ಎಸ್, ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.